ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಇಂದು ಸಿಂಧೂರಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೆಸಿದರು. ತಾಲೂಕಿನಲ್ಲಿ ಬಹಳಷ್ಟು ರೈತರು ಭತ್ತ ಬಿಟ್ಟು ಬಹಳಷ್ಟು ಜನ ಜೋಳ ಬೆಳೆಯಲು ಪ್ರಾರಂಭಿಸಿದ್ದಾರೆ. ಆದರೆ ಸರ್ಕಾರದಿಂದ ಖರೀದಿ ಮಾಡುವ ಸಮಯ ತಡವಾದ್ದರಿಂದ ರೈತರು ಎಪಿಎಂಸಿಯಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ ಕಾರಣ ಎಪಿಎಂಸಿಯಲ್ಲಿ ವ್ಯವಸ್ಥರು ಲಾಭ ಕಂಡುಕೊಳ್ಳುತ್ತಿದ್ದಾರೆ. ಒಬ್ಬ ರೈತನಿಗೆ 15 ಎಕರೆಯ ಮಿತಿಯನ್ನು ತೆಗೆದು ಪ್ರತಿ ಎಕರೆಗೆ 15 ರಿಂದ 20 ಕ್ವಿಂಟಲ್ ಖರೀದಿ ಮಾಡಬೇಕೆಂದು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಮಾಜಿ ಸಂಸದರಾದ ಕೆ. ವಿರೂಪಾಕ್ಷಪ್ಪ ಮತ್ತು ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಬೆಂಬಲ ನೀಡಿದರು. ಹೋದ ವರ್ಷ ಪ್ರತಿ ಎಕರೆಗೆ 20 ಕ್ವಿಂಟಲು ಮತ್ತು ಅನ್ಲಿಮಿಟೆಡ್ ಅಂದ್ರೆ ಎಷ್ಟು ಪಾನಿ ಇದೆ ಅಷ್ಟನ್ನು ಸಹ ಸರ್ಕಾರ ಹಿಂದೆ ಎಲ್ಲ ಖರೀದಿ ಮಾಡ್ತಾ ಬಂದಿದೆ. ಆದರೆ ಏಕಾಏಕಿ ಈ ಸಲ ಎಕರೆಗೆ ಕೇವಲ 10 ಕ್ವಿಂಟಲು ಮತ್ತು ಮ್ಯಾಕ್ಸಿಮಮ್ 150 ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ತೀವಿ ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಇದರಿಂದ ರೈತರಿಗೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಉಳಿದ ಈಗ 20 ರಿಂದ 25 ಕ್ವಿಂಟಲ್ ಸಹಜವಾಗಿ ಪ್ರತಿ ವರ್ಷ ಬೆಳೀತಾ ಬಂದಿದ್ದಾರೆ. ಕೆಲವೊಬ್ರು 28-30 ಕ್ವಿಂಟಲ್ ಬೆಳೀತಾರೆ. ಆಗ ಉಳಿದ ಜೋಳವನ್ನ ಎಲ್ಲಿ ಮಾಡ್ಕೋಬೇಕು? ಹಾಗಾಗಿ ಇವತ್ತು ಜೋಳ ಬೆಳೆದಂತ ರೈತರು ಬಹಳ ಕಳೆದ 5-6 ವರ್ಷಗಳಿಂದ ಆನಂದವಾಗಿದ್ದಾರೆ, ಸಂತೋಷವಾಗಿದ್ದಾರೆ, ನೆಮ್ಮದಿಯ ಬದುಕನ್ನು ಕಟ್ಕೊಂತಿದ್ದಾರೆ. ಯಾಕಂದ್ರೆ ಅವರಿಗೆ ಪೇಲೆಂಡು ನೀರು ಸಿಗದೇನೆ ಬಹಳ ತೊಂದರೆ ಇರ್ತಾ ಇದ್ರು. ಜೋಳ ಖರೀದಿ ಮಾಡೋದು ವ್ಯಾಪಾರ ಈಗ ಈ ನ್ಯಾಯಬೆಲೆ ಅಂಗಡಿಗಾಗಿ ಅಥವಾ ಸರ್ಕಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಖರೀದಿ ಮಾಡದೇ ಇದ್ದಾಗ ಕೇವಲ 1200-1300ಕ್ಕೆ 1 ಕ್ವಿಂಟಲ್ ಮಾರಿದಂತ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಹಾಗಾಗಿ ಸರ್ಕಾರ ಖಂಡಿತವಾಗಿಯೂ ಆ ಲಿಮಿಟ್ ಅನ್ನ ಎಕ್ಸ್ಟೆಂಡ್ ಮಾಡಿ ಹೋದ ವರ್ಷ ಇದ್ದಾಗೆ ಎಕರೆಗೆ 20 ಕ್ವಿಂಟಲು ಮತ್ತೆ ಪಾಣಿ ಒಬ್ಬ ರೈತರ ಹೆಸರು ಪಾಣಿ ಎಷ್ಟಿದೆ ಅಷ್ಟನ್ನು ಸಹ ಸರ್ಕಾರ ಖರೀದಿ ಮಾಡಬೇಕನ್ನುವಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇನ್ನೂ ಹೆಚ್ಚಿನ ಜನಸಂಖ್ಯೆ ಬರಬೇಕಿತ್ತು. ಯಾಕಂದ್ರೆ ಏನಾಗಿದೆ, ಕೆಲವು ಕಡೆಗೆ ಇನ್ನು ಜೋಳ ಕಟಾವಲ್ಲಿದ್ದಾರೆ, ಕೂಲಿಯವರು ಸಿಗ್ತಾ ಇಲ್ಲ, ತೊಂದರೆದಲ್ಲಿದ್ದಾರೆ. ಹಾಗಾಗಿ ಬಂದಿಲ್ಲ ಅಂತ ಅನಿಸ್ತದೆ.